ನಿತ್ಯ ಅಮ್ಮ, ನಿತ್ಯ ಅಮ್ಮ, ಕುಡಿಯಕ್ಕೆ ಹಾಲು ತಗೊಂಡ್ ಬಂದಿದ್ದೀನಿ, ಮರೀದೆ ಎದ್ದು ಕುಡೀರಿ ಅಮ್ಮ. ಆಯ್ತು ಕನಗಮ್ಮ, ಅಲ್ಲೇ ಇಟ್ಟು ಹೋಗಿ. ಆ ಹ್ಮ್. ಹ್ಮ್. ಯಜಮಾನ್ರೆ, ಯಜಮಾನ್ರೆ, ನಿಮಗೆ ಟೀ ತಗೊಂಡ್ ಬಂದಿದ್ದೀನಿ, ತಗೊಳ್ಳಿ. ಕನಕ, ನಿತ್ಯ ಎದ್ದಾಯ್ತಮ್ಮ? ಇಲ್ಲ ಯಜಮಾನ್ರೆ, ಯಾವಾಗ್ಲಿನ ತರ ಮಲ್ಕೊಂಡೇ ಇದ್ದಾರೆ. ಯಾವಾಗ್ಲಿನ ಹಾಗೆ ನೀನು ಕೊಟ್ಟ ಹಾಲು ತಣ್ಣಗಾಗಿರುತ್ತೆ. ಅದೇನು ಪರವಾಗಿಲ್ಲ, ನಿತ್ಯ ಚಿಕ್ಕ ಹುಡುಗಿ, ಅವರು ಯಾವಾಗ ಹೇಳ್ತಾರೋ ಆವಾಗ್ಲೇ ಹೇಳಿ. ಹೌದು, ಚಿಕ್ಕ ಹುಡುಗಿ ಅಂತ ನೀನು ನಾನು ಹೇಳ್ಕೋಬೇಕು. ವಯಸ್ಸು 30 ಆಯ್ತು, ಇನ್ನೂ ಬೆಳಗ್ಗೆ ಟೈಮಿಗೆ ಹೇಳೋದಿಲ್ಲ, ಯಾವ ಕೆಲಸನೂ ಮಾಡೋದಿಲ್ಲ, ಇನ್ನೂ ಚಿಕ್ಕ ಮಕ್ಕಳ ಥರನೇ ಆಟಾಡ್ತಾ ಇದ್ದಾಳೆ. ನಾನು ಹೇಗಾದರೂ ಒಂದು ಹುಡುಗನ ನೋಡಿ ಮದುವೆ ಮಾಡ್ಸೋಣ ಅಂತ ಅನ್ಕೊಂಡ್ರೆ ಇವಳು ಯಾವುದಕ್ಕೂ ಒಪ್ಪಿಗೆ ಕೊಡ್ತಾ ಇಲ್ಲಲ್ಲ ಕನಕ. ಏನ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ಯಜಮಾನ್ರೆ, ನಮ್ ನಿತ್ಯಮ್ಮನ್ಗೆ ಎಲ್ಲಾದ್ರೂ ಹುಡುಗ ಹುಟ್ಟಿರ್ತಾನೆ, ನೀವೇನ್ ಚಿಂತೆ ಮಾಡ್ಬೇಡಿ. ಅವ್ರಿಗೆ ಕಾಲ ಸಮಯ ಎಲ್ಲ ಕೂಡಿ ಬರ್ಬೇಕಲ್ಲ. ನೀನ್ ಹೇಳ್ದಾಗನೇ ನಡೀಲಿ ಕನಕ. ತಗೋ, ತಗೊಳ್ಳಿ ಪೇಪರ್. ನೀನ್ ಹೋಗಿ ಟಿಫನ್ ತೆಗ್ದು. ಸರಿ. ನಿತ್ಯಮ್ಮ, ಇನ್ನು ಹಾಲೇ ಕುಡ್ದಿಲ್ಲ ನೋಡಿ, ತಣ್ಣಗಾಗತ್ತೆ, ಬೇಗ ಎದ್ದು ಕುಡೀರಮ್ಮ. ನಾನು ಕುಡ್ಕೋತೀನಿ, ಹೋಗಿ. ಸರಿಯಾಗಿ ಹೋಯ್ತು. ಇವತ್ತು ಏನ್ ಟಿಫಿನ್ ಮಾಡಿದಿರಿ? ಟಿಫನ್ ಇಡ್ಲಿ ಮತ್ತೆ ನಿಮ್ಗೆ ಇಷ್ಟ ಆಗಿತ್ತರ ಸಾಂಬಾರ್, ಅದರ ಜೊತೆ ಚಟ್ನಿನೂ ಇದೆ. ಓಕೆ, ಸ್ವಲ್ಪ ಸಾಕು. ಸೂಪರ್ ಕನಕಮ್ಮ. ಡ್ಯಾಡಿ ಎಲ್ಲಿ? ನಿಮ್ಮಪ್ಪ ಇನ್ನೂ ಅವ್ರ ಬೆಡ್ರೂಮ್ ಅಲ್ಲೇ ಇದ್ದಾರೆ. ಅವರ ಇಂಗ್ಲಿಷ್ ಪೇಪರ್ನ ಫುಲ್ಲಾಗಿ ಓದಿ ಮುಗಿಸಿದ ಮೇಲೆನೆ ಕೆಳಗೆ ಇಳಿದು ಬರ್ತಾರೆ. ಕರೆಕ್ಟೇ.
ಹೊಟ್ಟೆ ತುಂಬಾ ತಿನ್ನು. ಆ, ಹ್ಮ್. ಅಕ್ಕೋ ಬಂದ್ಬಿಟ್ರು. ಕೂತ್ಕೊಳ್ಳಿ. ಹಾಯ್ ನಿತ್ಯ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಪಾ. ಸಖತ್ತಾಗಿದೆ. ಹೌದಾ? ನೀವು ತಿನ್ನೋಡಿಯಪ್ಪ. ತಿನ್ನೋಡಣ. ಕನಕನ್ ಅಡಿಗೆ ಬಗ್ಗೆ ಹೇಳ್ಬೇಕೇನು? ನೀನ್ ತಿಂದಿಯಮ್ಮ? ಇಲ್ಲ, ಆಮೇಲೆ ತಿಂತೀನಿ. ಇನ್ನು ಸ್ವಲ್ಪ ಸಾಂಬಾರ್ ಹಾಕ್ಲಾ ನಿತ್ಯ? ಆಹಾ, ಇದೇ ಸಾಕು. ಬಾಮ. ಅಪ್ಪ, ನನಗೆ ಅರ್ಜೆಂಟ್ ಆಗಿ 25K ಬೇಕು, ಕಳಿಸ್ಕೊಡಿ. ಯಾಕಮ್ಮ 25,000 ನಿನಗೆ? ನಿನ್ನೆ ತಾನಮ್ಮ 10,000 ತಗೊಂಡೋಗಿದ್ದಿ. ಅಪ್ಪ, ನಿನ್ನೆ ಒಂದು ಪಾರ್ಟಿ ಇತ್ತು, ನನ್ನ ಪೇ ಮಾಡ್ಲಿಕ್ಕೆ ಹೇಳಿದ್ರು ಮಾಡ್ಬಿಟ್ಟೆ ಅಷ್ಟೇ. ಸರಿ, ಇವಾಗ ಯಾಕೆ 25,000? ನನ್ ಫ್ರೆಂಡ್ ಇದ್ದಾಳಲ್ಲಪ್ಪ, ಅವಳಿಗೆ ನೆಕ್ಸ್ಟ್ ಮಂತ್ ಮ್ಯಾರೇಜ್. ಸೊ ಅವಳಿಗೆ ಕಾಸ್ಟ್ಲಿ ಆಗಿ ಗಿಫ್ಟ್ ಕೊಡ್ಬೇಕು, ಅದಕ್ಕೋಸ್ಕರನೇ. ಕಳಿಸ್ಕೊಡಿ. ಸರಿ, 25,000 ರೂಪಾಯಿಗೆ ಗಿಫ್ಟ್ ಕೊಡೋ ಅಷ್ಟೊಂದು ಮುಖ್ಯವಾದ ಫ್ರೆಂಡ್ ಏನಮ್ಮ? ಹೌದಪ್ಪ, ಅವಳು ನನ್ ಕ್ಲೋಸ್ ಫ್ರೆಂಡ್. ಇಲ್ಲಿ ನೋಡಮ್ಮ, ನೀನು ತಿಂಗಳು ಬೇರೆಯವರು ಮದುವೆಗೆಲ್ಲ ಹೋಗಿ ಗಿಫ್ಟ್ ಎಲ್ಲ ಕೊಡ್ತಾ ಇದೀಯಾ. ಅಯ್ಯೋ, ಆದರೆ ನಿನಗೊಂದು ಮದುವೆ ಮಾಡಿ ಈ ಊರಿಗೆಲ್ಲ ಗಿಫ್ಟ್ ಕೊಡ್ಬೇಕಂತ ನಾನು ಆಸೆ ಪಡ್ತಾ ಇದ್ದೀನಮ್ಮ. ಅದ್ರ ಬಗ್ಗೆ ನೀನು ಏನು ಮಾತಾಡ್ತಾನೆ ಇಲ್ವಲ್ಲಮ್ಮ. ನಿನಗೊಂದು ಮದುವೆ ಮಾಡಿ ಮೊಮ್ಮಕ್ಕಳನ್ನ ಮುದ್ದು ಮಾಡ್ಬೇಕಂತ ಈ ಅಪ್ಪನಿಗೆ ಆಸೆ ಇರಲ್ವಾ? ಪಾ, ಮತ್ತೆ ಮದುವೆ ಬಗ್ಗೆ ಮಾತಾಡಕ್ ಶುರು ಮಾಡಿದ್ರಾ? ನಾನ್ ಎಷ್ಟು ಸಲ ಹೇಳಿದ್ದೆ, ನನಗೆ ಬೇಕಾದವಾಗ ನಾನ್ ಮಾಡ್ಕೋತೀನಿ. ಮತ್ತೆ ಇದನ್ನೇ ಮಾತಾಡ್ತಾ ಇದ್ದೀರಾ? ಇಲ್ಲಿ ನೋಡಿಯಪ್ಪ, ನನಗೆ ಮದುವೆ ಮಾಡ್ಕೊಂಡು ಇನ್ನೊಬ್ಬರ ಮನೆಗೆ ಹೋಗಿ ಜೀವನ ಮಾಡೋದೆಲ್ಲ ಚೂರು ಸೆಟ್ಟೇ ಆಗಲ್ಲ. ಹೌದಾ? ಸರಿ, ನೀನು ಎಲ್ಲಿಗೂ ಹೋಗೋದು ಬೇಡ. ಮನೆಯಲ್ಲೇ ಇರೋ ಹಾಗೆ ಒಂದು ಹುಡುಗನ ನೋಡಿ ಮದುವೆ ಮಾಡಿಸ್ತೀನಿ. ಇಲ್ಲೇ ಇಬ್ರು ಸಂತೋಷವಾಗಿರ್ಬೋದಲ್ಲ. ಅಯ್ಯೋ ಅಪ್ಪ, ನೀವು ಕೇಳಿದ್ರಿಂದ ನಿಮ್ ಸಂತೋಷಕ್ಕೋಸ್ಕರ ನಾನು ಹಾಗೆ ಹೇಳಿದ್ದು. ನನಗೆ ಮದುವೆ ಎಲ್ಲ ಇಷ್ಟ ಇಲ್ಲಪ್ಪ, ನನಗೆ ಇಂಡಿಪೆಂಡೆಂಟ್ ಆಗಿ ಇರಕ್ಕೆ ಇಷ್ಟ. ಇಲ್ಲಿ ನೋಡಮ್ಮ, ನೀನು ಇಂಡಿಪೆಂಡೆಂಟ್ ಆಗೇ ಇರು, ಆದ್ರೆ ಮದುವೆ ಮಾಡ್ಕೊಂಡು ಇಂಡಿಪೆಂಡೆಂಟ್ ಆಗಿರು. ಸರಿ, ನೋಡ್ಕೊಳ್ಳೋಣ. ನಾನ್ ಕೇಳಿದ್ದೇನಾಯ್ತು? ಹಾ, ಆಯ್ತು, ಹೋಗು, ನಿನಗೆ ಜಿಪೇ ಮಾಡ್ತೀನಿ. ನನ್ ಮುದ್ದ ಅಪ್ಪ, ಥ್ಯಾಂಕ್ ಯು, ಬಾಯ್.